ಇಡೀ ರಾಜ್ಯಕ್ಕೆ ಹೆಸರು ಪಡೆದಂಥ ಚಳ್ಳಕೆರೆ ಎಪಿಎಂಸಿ ಮಾರ್ಕೆಟ್ ಹೊರ ರಾಜ್ಯಗಳಿಂದ ಖರೀದಿದಾರರು ಮುಗಿಬಿದ್ದು ಖರೀದಿ ಮಾಡ್ತಾ ಇದ್ದರು. ರಸ್ತೆಗಳಲ್ಲೇ ಓಡಾಡೋದಕ್ಕೂ ಕಷ್ಟ ಇತ್ತು. ಅಷ್ಟೊಂದು ಖರೀದಿದಾರರು, ಅಷ್ಟೊಂದು ಜನ, ಅಷ್ಟೊಂದು ರೈತರು ಬರ್ತಾ ಇದ್ದರು. ಬರೀ ಜೀರೋದಲ್ಲಿ ಹೋಗ್ತಾ ಇತ್ತು. ಈಗ ಯಾವ ಖರೀದಿದಾರರು, ಯಾವ ಮಾಲು ಬರ್ತಾ ಇಲ್ಲ. ಅದರಲ್ಲೂ ಹೊರ ರಾಜ್ಯದ ಖರೀದಿದಾರರು ಬರ್ತಾ ಇಲ್ಲ. ಕಾರಣ, ಖರೀದಿದಾರರಿಗೆ, ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ನರಳುತ್ತಿದೆ. ಖರೀದಿದಾರರಿಗೆ, ರೈತರಿಗೆ ಶೌಚಾಲಯವಿಲ್ಲ, ಕುಡಿಯ ನೀರಿಲ್ಲ, ನೆರಳಿನ ವ್ಯವಸ್ಥೆ ಇಲ್ಲ. ರೈತರು ತಂದ ಶೇಂಗಾ, ಈರುಳ್ಳಿ, ಒಣಮೆಣಸಿನಕಾಯಿ, ಹುಣಸೆಹಣ್ಣು, ಧನಿಯಾಕಾಳು, ಮೆಕ್ಕೆಜೋಳ ಇನ್ನಿತರೆ ಮಾಲುಗಳನ್ನು ಚಳ್ಳಕೆರೆ ಮಾರುಕಟ್ಟೆಗೆ ತಂದಿರೋ ರೈತರೇ ಕಾಯಬೇಕು. ಎಂಥ ಪರಿಸ್ಥಿತಿ ಇದೆ ನೋಡ್ರಿ. ರೈತರ ತಂದ ಮಾಲುಗಳನ್ನು ನೋಡಿಕೊಳ್ಳುವುದಕ್ಕೆ ನಿಗಾ ಇಡಲು ಪೊಲೀಸ್ ವ್ಯವಸ್ಥೆ ಇಲ್ಲ. ರೈತರಿಗೆ ತಂಗಲು ಸೂಕ್ತ ವ್ಯವಸ್ಥೆ ಇಲ್ಲ. ಇದರಿಂದಾಗಿ ಚಳ್ಳಕೆರೆ ಎಪಿಎಂಸಿ ಮಾರ್ಕೆಟ್ಗೆ ರೈತರು ಖರೀದಿದಾರರಿಗೆ ಹಿಂದೇಟು ಹಾಕುತ್ತಿದ್ದಾರೆ. ಮಾರ್ಕೆಟ್ನಲ್ಲಿ 1ರಿಂದ ಹಿಡಿದು 2ರವರೆಗೂ ಎಲ್ಲ ಬಯಲಿನಲ್ಲಿ ನಡೆಯುತ್ತೆ. ರೈತರಿಗೆ ಹಾಗೂ ಖರೀದಿದಾರರಿಗೆ ಮೂಲಭೂತ ಸೌಕರ್ಯ ಒದಗಿಸಿಕೊಡುವಂಥ ಒಬ್ಬ ಪುಣ್ಯಾತ್ಮ ಇನ್ನೂ ಬಂದಿಲ್ಲ ಎಂದು ಪ್ರಜ್ಞಾವಂತರು ದೂರಿದ್ದಾರೆ. ಚಳ್ಳಕೆರೆ ಮಾರುಕಟ್ಟೆ ಆಡಳಿತ ಕಚೇರಿಯಲ್ಲಿ ಕಾರ್ಯದರ್ಶಿ, ಮಾರುಕಟ್ಟೆ ಮೇಲ್ವಿಚಾರಕರು, ಸಿಬ್ಬಂದಿಗಳ ಕೊರತೆ ಎದ್ದು ಕಾಣುತ್ತದೆ. ಈಗಲಾದರೂ ಎಚ್ಚೆತ್ತುಕೊಂಡು ಮೂಲಭೂತ ಸೌಲಭ್ಯ ಕಲ್ಪಿಸಿ ಎಂಬುದು ರೈತರು ಹಾಗೂ ಖರೀದಿದಾರರ ಒತ್ತಾಯ.